ಒಂಥರ ಬಂಗಾರ ಇದ್ದಂಗೆ, ಬಂಗಾರ ಮರ ಅಂತಾನೆ. ಬಂಗಾರ ಇದ್ದಂಗೆ, ಗಂಧದ ಮರ ಇದ್ದಂಗೆ. ಹ್ಮ್. ಗಂಧ ಮರ ಕಡ್ದು ಒಂದ್ಸತಿ ಮಾರ್ಕೊಬಿಡ್ತಾರೆ. ಹ್ಮ್. ಇದು ಹಂಗಲ್ಲ, ದಿವಸ ಸ್ವಲ್ಪ ಗಂಧ ತಕ್ಕೊಂಡಂಗೆ 14,000 ರಿಂದ 15,000 ಹಾಲ್ಮಡಿ ಗಿಡ ನೆಟ್ಟಿದೆ. ಧೂಪ ಗಿಡನೂ ಯಶಸ್ವಿಯಾಗಿ ಬಂತು, ಕಾಳುಮೆಣಸು ಯಶಸ್ವಿಯಾಗಿ ಬಂತು, ರಬ್ಬರ್ಗೆ ಕಾಫಿ ಗಿಡನೂ ಹಾ. ಯಶಸ್ವಿಯಾಗಿ ಬಂದಿದೆ. ಸಾವಿರಾರು ತೋಟನ ನೋಡಿದ್ದೀನಿ, ಬಟ್ ನಿಮ್ಮ ತೋಟ ಒಂದು ವಿಶೇಷವಾಗಿ ಮಲೆನಾಡಲ್ಲಿ ತುಂಬಾ ಅತ್ಯದ್ಭುತವಾಗಿ ಮಾಡಿದ್ದೀರಿ. ಈ ತರ ವಿಶೇಷವಾದ ತೋಟದಲ್ಲಿ ನೀವು ಮಡ್ಡಿ ಧೂಪದ ಬಗ್ಗೆ ನಮಗೆ ಸ್ವಲ್ಪ ಡೀಟೇಲ್ ಅನ್ನ ತಿಳ್ಕೊಡಿಸ್ಬೇಕು ನಮಗೆ. ಮಡ್ಡಿ ಧೂಪ ಅಂತ ಹೇಳಿದ್ರೆ ಕೆಲವರು ಹಾಲ್ಮಡ್ಡಿ ಅಂತಾರೆ. ಹ್ಮ್. ಮಡ್ಡಿ ಧೂಪ ಈ ಅಗರಬತ್ತಿಗೆ ಇದು ಇಲ್ಲ ಅಂದ್ರೆ ಅಗರಬತ್ತಿ ಆಗೋದೇ ಇಲ್ಲ. ಅಗರಬತ್ತಿಗೆ ಮೇನ್ ಇದು. ಅಗರಬತ್ತಿಗೆ ಮೇನ್ ಒಂದನೇದು. ಹ್ಮ್. ಎರಡನೇದು ಬರ್ಫಿನ್, ಈಗೇನು ಪರ್ಫ್ಯೂಮ್ಗಳು. ಬರ್ಫ್ಯೂಮ್ಗಳು, ಅದಕ್ಕೂ ಕೂಡ ಇದು ಮೇನೆ. Main. ಇದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾರ್ಕೆಟು ಇದೆ, ಇದಕ್ಕೆ ಹಾ. ಇಂಡಿಯಾದ ಮಾರ್ಕೆಟು ಇದೆ. ಹಾ. ಇದು ಬಹಳ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಮೇಣಕ್ಕೆ ಎಲ್ಲಾದ್ರೂ ಬಂಗಾರದಂತ ಬೆಲೆ ಇದೆ. ಮತ್ತೆ ಗಿಡ ಹಾಕಿದ್ದು ಒಂದು 10-15 ವರ್ಷ ಕಾಯ್ಬೇಕು, ಹಾ. ಮರ ಬಲಿಬೇಕು. 3 ಅಡಿ 3.5 ಅಡಿ ಗರ್ತ್ ಬಂದ್ಮೇಲೆ ಅದರಲ್ಲಿ ಘಮ್ ತೆಗಿಯೋದು. ರಬ್ಬರ್ ಅಲ್ಲಿ ಮೇಣ ಹೆಂಗ್ ತೆಗಿತಾರೆ, ರಬ್ಬರ್ ಹಾಲು ತೆಗಿತಾರಲ್ಲ, ಹ್ಮ್. ಅದೇ ತರಲಿ ಇದ್ರಲ್ಲೂ ಹಾಲು ತೆಗೆದು ಹ್ಮ್. ಅದು ಫಿಲ್ಟರ್ ಮಾಡಿ ಕೊಟ್ರೆ ಸ್ವಲ್ಪ ಒಳ್ಳೆ ರೇಟಿಗೆ ಹೋಗುತ್ತೆ. ಎಲ್ಲ ಕಡೆನೂ ಡಿಮ್ಯಾಂಡ್ ಇದೆ, ಬೇಡಿಕೆ ಇದೆ. ಹಾ. ಯಾವ್ದು ಇದು ಇದೆ ಅಂದ್ರೆ ಅವರೇ ಹುಡ್ಕೊಂಡು ಬರ್ತಾರೆ. ಹಾ. ಮಡ್ಡಿ ಧೂಪ ಇದೆ ಅಂದ್ರೆ ಹಾ. ನಾವು ಹುಡ್ಕೊಂಡು ಹೋಗೋದು ಬೇಡ, ಹಾ. ಅವರೇ ಮಾರ್ಕೆಟಿಗೆ ಹುಡ್ಕೊಂಡು ಬರ್ತಾರೆ. ಅದೇ. ಇವ್ರ ಹತ್ರ ಇದೆ ಅಂತ ಹೇಳ್ಬಿಟ್ಟು. ಹಾ. ಹಾಗಾಗಿ ಇದ್ರ ಬೆಳೆಸಿ ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ ಅಂದ್ರೆ ಅದು ಬರೋದು ಲೇಟ್ ಆಗುತ್ತಲ್ಲ ಮಡ್ಡಿ ಧೂಪ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾಳುಮೆಣಸು, ಹಾ. ಪೆಪ್ಪರ್ ಹಾಕಿದ್ವಿ. ಹೌದು. ಪೆಪ್ಪರ್ ತಕ್ಷಣ 3 ವರ್ಷದ 4 ವರ್ಷದ ಶುರು ಆಗುತ್ತೆ. ಇದು ಒಂದು ಕಾಡು ಜಾತಿಗೆ ಸೇರಿದ್ದು ಮರ ಇದು. ಇದು ನಮ್ಮ ಭಾಗದಲ್ಲಿ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ, ಅನುಭವ ಇಲ್ಲ. ಅನುಭವ ಇಲ್ಲ. ನಾವು ಬೆಳೆದು ಯಶಸ್ವಿ ಕಂಡೀವಿ ಇದರಲ್ಲಿ. ಹಾಲ್ಮಡ್ಡಿ ಗಿಡದಲ್ಲಿ ಕಾಳುಮೆಣಸು ಬಹಳ ಚೆನ್ನಾಗಿ ಬೆಳೆಯುತ್ತೆ. ಧೂಪದ ಗಿಡ, ಮಡ್ಡಿ ಧೂಪ ಅಂದ್ರೆ ಮಡ್ಡಿ ಇದೆ. ಧೂಪ ಅದೇ ಅದು ದೊಡ್ಡ ಗಿಡ ನಾವು ಪ್ಲಾಟ್ ನಲ್ಲಿ ನೋಡಿದ್ದು. ಇದು ಸಣ್ಣ ಗಿಡ. ಹ್ಮ್. ಇದು ಇನ್ನೂ 2 ವರ್ಷ ತುಂಬಿಲ್ಲ. ಇದು ಈ ವರ್ಷನೇ ಬೇಕಾದ್ರೆ ಕಾಳುಮೆಣಸು ಹಾಕಿ. ಕಾಳುಮೆಣಸು ಹಾಕ್ಬೋದು, 2 ವರ್ಷಕ್ಕೆ ನಂತರ ಹಾಕ್ಬೋದು. ಈ ಮಡ್ಡಿ ಧೂಪದ ಬಗ್ಗೆ ಒಂದು ಅನುಭವನ ಕೇಳಬೇಕು. ಅವರು ಸುಮಾರು 8ರಿಂದ 10 ವರ್ಷದಿಂದ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. 15 ವರ್ಷ 15 ವರ್ಷನೇ ಆಯಿತು. ಈಗ ಕೆಲವೆಲ್ಲ ಹಿಂದ್ಗಡೆ ಆ ಕಡೆ ಎಲ್ಲ ಇದೆ. ಸುಮಾರು ಒಂದು ಹೆಚ್ಚರಿಂದ 10ರಿಂದ 12 ಸಾವಿರ ಗಿಡದವರೆಗೆ ಇವರು ಹಾಕಿದ್ದಾರೆ. ಕೆಲವು 2 ವರ್ಷದ ಗಿಡದಿಂದ ಹಿಡಿದು 15 ವರ್ಷದವರೆಗೂ ಮರ ಇದ್ದಾವೆ. 15 ವರ್ಷ ಮರದಲ್ಲೆಲ್ಲ ಈಗ ಆಲ್ರೆಡಿ ಗಮ್ ತೆಗಿತಾ ಇದ್ದೀರಲ್ಲ ಸರ್? ತೆಗಿತೆ. ಈಗ ಸಿಲ್ವರ್ ಮರಕ್ಕೂ ಈ ಮಡ್ಡಿ ಧೂಪ ಮರಕ್ಕೂ ಪ್ರೂನಿಂಗ್ ಸಿಸ್ಟಮ್ ಯಾವ ಥರ ಇದೆ? ಸಿಲ್ವರ್ ಮರ ವರ್ಷ ವರ್ಷ ಪ್ರೂನಿಂಗ್ ವರ್ಷ ಮಾಡಬೇಕು. ಇದಕ್ಕೇನು ಬೇಡ, ಇದಕ್ಕೆ ಮುಟ್ಟಂಗಿಲ್ಲ. ಮುಟ್ಟದೇ ಬೇಡ. ಅದಕ್ಕೆ ಪೇಪರ್ ಇದೆಯಲ್ಲ, ಹ್ಮ್. ಇಂಟರ್ನ್ಯಾಷನಲ್ ಮಾರ್ಕೆಟ್ ಯಾವ ಟೈಮು ಪೇಪರ್ಗೆ ಡಿಮ್ಯಾಂಡ್ ಕಡಿಮೆ ಆಗೋ ಚಾನ್ಸಸ್ ಇಲ್ಲ. ಔಟ್ ಆಫ್ ಕಂಟ್ರಿ ಪೇಪರೇ, ಪ್ರತಿಯೊಂದಕ್ಕೂ ಪೇಪರೇ ಬಳಸೋದು. ಒಳ್ಳೆ ಆದಾಯ ಬರುವಂತ ಬೆಳೆ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರ್ತದೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು. ಇದ್ರ ಮಧ್ಯೆ ಕಾಫಿ ಕೂಡ ಹಾಕಿದ್ದೀವಿ. ಅದ್ರ ಮಧ್ಯೆ ಕಾಫಿನೂ ಅಷ್ಟೇ. ಕಾಫಿನೂ ಇಂಟರ್ನ್ಯಾಷನಲ್ ಮಾರ್ಕೆಟ್. ಅದು ನಮ್ಮ ಇಂಡಿಯಾದಲ್ಲಿ ಈಗ ಇಂಡಿಯಾ ಕಾಫಿಗೆ ಒಳ್ಳೆ ಡಿಮ್ಯಾಂಡ್ ಬರ್ತಾ ಇದೆ. ನಿಷ್ಠೆಯಿಂದ ಮಾಡಿದ್ರೆ ಯಾವ್ದಾದ್ರು ನಾವು ಇಲ್ಲಿ ಬೆಳಿಬೋದು. ನಮ್ಮ ಭೂಮಿ ನೆಮ್ಮದವ್ರು ಯಾರು ಹಾಳು ಆಗಲ್ಲ. ಹಾಲ್ಮಡ್ಡಿಗೆ ಸೂಟಬಲ್ ಆಗಿ ಬಳ್ಳಿ ಹಚ್ಕೊಂಡು ಹೇಳುತ್ತೆ, ಹ್ಮ್. ಮೇಲ್ ತನಕ ಕ್ಲೀನಾಗಿ ಹೋಗುತ್ತೆ, ಮೇಲಕ್ಕಿಂತ ಹೋಗ್ತದೆ. ಯಾರು ಬೇಕಾದ್ರೂ ರೈತರು ಹ್ಮ್. ಅಲ್ಪ ಸ್ವಲ್ಪ ಜಮೀನು ಇದ್ದರೂ ಸಹ ಮಾಡ್ಬೋದು. ಬಾರ್ಡ್ರಲ್ಲೆಲ್ಲ ಹಾಕಬಹುದು. ಮಾಡ್ಬೋದು, ಬಾರ್ಡರ್ ಮಾಡ್ಬೋದು. ದೊಡ್ಡ ಜಮೀನು ಇದ್ದವ್ರು ಮಾಡ್ಬೋದು. ಬಟ್ ರಬ್ಬರಿಗೂ ಹಾಲ್ಮಡ್ಡಿಗೂ ನೀವೇನು ಹೇಳ್ತೀರಿ? ರಬ್ಬರ್ ಹಾಲ್ ಇದೆಲ್ಲ ಹ್ಮ್. 210-250 ರೂಪಾಯಿ ರೇಟ್ ಆದ್ರೆ ರಬ್ಬರ್ ಒಳ್ಳೇದ ಆದಾಯ. ಬರೀ 50 ರೂಪಾಯಿ 60 ರೂಪಾಯಿ ಹೋಯ್ತಲ್ಲ, ಹ್ಮ್. ಅವಾಗ ತೆಗ್ದಿದ್ದಕ್ಕೆ ಆ ಕೂಲಿಗೂ ಅದಕ್ಕೂ ಹಾಲು ಕರೆದಿದ್ಕು ಬಾಳೆ ತೋಟ ಕಾದಿದ್ಕು ಬಾಳೆ ಹಣ್ಣು ತಿಂದಕ್ಕೂ ಸರಿಯಾಗಿ ಹೋಯ್ತು. ಹಂಗಾಗಿ ಜನ ಭಾಳ ಕಳೆದ್ಬಿಟ್ರು. ಇದು ಆಗೋದಲ್ಲ ಅಂತ ಕಡ್ದು ಎಲ್ಲ ಅಡಿಕೆ ಹಾಕ್ತಾ ಇದಾರೆ. ಇದು ಅಷ್ಟು ಇದಾಗಲ್ಲ, ಅಷ್ಟು ಕನಿಷ್ಠ ಆಗಲ್ಲ. ಇದು ತಿಂಗಳಿಗೆ ಎಷ್ಟು ಸತಿ ಈಗ ಮಡ್ಡಿ ನೀವು ತೆಗಿತಾ ಇದ್ದೀರಿ? ಒಂದು ವಾರ 8ರಿಂದ 10 ದಿವಸಕ್ಕೆ ಒಂದ್ಸತಿ ಮಡ್ಡಿ ಮಡ್ಡಿ ತೆಗಿತೀರಿ. ರಬ್ಬರ್ ತರ ಡೈಲಿ ಕೆಲಸ ಇಲ್ಲ. ರಬ್ಬರ್ ತರ ಡೈಲಿ ಇಲ್ಲ ಅದಕ್ಕೆ. ಈಗ ಆಲ್ಮೋಸ್ಟ್ ನಿಮ್ಗೆ ಒಂದು ತಿಂಗಳಲ್ಲಿ ಎಷ್ಟು ಈಲ್ಡ್ ಬರ್ತಾ ಇದೆ ಈಗ? ಸಾಮಾನ್ಯ ಒಂದು 5-6 ತಿಂಗಳು ಮಾರ್ಕಿಂಗ್ ಮಾಡೋದು, ಹಾಲು ಬರುವಂಗೆ ಮಾಡೋದಕ್ಕೆ ಒಂದು 5-6 ತಿಂಗಳು ಬೇಕಾಗುತ್ತೆ. ಹ್ಮ್. ಅದ ನಂತರ ಈಗ ಶುರು ಆಗ್ತಾ ಇದೆ. ಅಂದ್ರೆ ಈಗ 10 ಮರಕ್ಕೆ 1 kg, 10 ಮರಕ್ಕೆ 1 kg. 10 ಮರಕ್ಕೆ 1 kg ಹಾಲು ಬರಂಗ್ ಬರ್ತದೆ. ಹ್ಮ್. ಅಲ್ಲಿ 8 ದಿವಸಕ್ಕೆ ಒಂದ್ಸತಿ. 8 ದಿವಸಕ್ಕೆ ಒಂದ್ಸತಿ ಆ ಟೈಪ್. ಹ್ಮ್. ಅದೇ ತರ ಬರೋದು ಹೊತ್ತು ಮತ್ತೆ ಎಕ್ದಮ್ ಜಾಸ್ತಿ ನಾವು ಬರ್ತೈತೆ ಅಂತ ನಾವು ಆಸೆ ಮಾಡಂಗಿಲ್ಲ. 100 ಮರಕ್ಕೆ 10 kg ಹ್ಮ್. ಅಷ್ಟು ಹಾಲು ಬರ್ತದೆ. ರೈಟ್ ಇರೋದ್ರಿಂದ ಬೆನಿಫಿಟ್ ಆಗುತ್ತೆ. ಆಮೇಲೆ ಈ ಹಾಲ್ಮಡ್ಡಿ ಹಾಕೋದ್ರಿಂದ ನಿಮಗೆ ಇದಕ್ಕೆ ಬೇಕಾಗುವಂತ ಗೊಬ್ಬರ ಕೂಡ ಅದೇ ಎಲೆನೇ ಬೇಕಾದಷ್ಟು ಆಗುತ್ತಲ್ಲ? ಬೇಕಾದಷ್ಟು. ನೀವು ಇಲ್ಲೆಲ್ಲ ನೋಡ್ತಿದೀವಿ ನಾವು ನ್ಯಾಚುರಲ್ ಆಗಿ. ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಹ್ಮ್. ಭಾಳ ಚೆನ್ನಾಗಾಗತ್ತೆ, ನೋಡ್ಲಿಕ್ಕೂ ಖುಷಿ ಆಗುತ್ತೆ. ಹೊರಗಡೆಯಿಂದ ಏನ್ ತಂದು ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಎಲ್ಲ ಸಿಗ್ತದೆ. ಇಲ್ಲೇ ಅದಕ್ಕೆ ಕಾಂಪಸ್ ಗೊಬ್ಬರ ಆಗಿ ಫಲವತ್ತಾಗ್ಬಿಡುತ್ತೆ ಭೂಮಿ. ಅದೇ ಧೂಪ ಎಷ್ಟು ದಿವಸ ನಾವು ದೇವ್ರ ಪೂಜೆಗೆ ಮತ್ತೆ ಪ್ರತಿಯೊಂದು ಇದಕ್ಕೆ ಏನು ಯೂಸ್ ಮಾಡ್ತೀವಿ, ಬತ್ತಿಗಳು ಅಗರಬತ್ತಿಗಳನ್ನ, ಅದು ಅಗರಬತ್ತಿ ಬೇಕೇ ಬೇಕಲ್ಲ. ಬೇಕೇ ಬೇಕು. ಅಗರಬತ್ತಿಗೂ ಒಳ್ಳೆ ಫೀಚರ್ ಇರೋಂತ ಅಗರಬತ್ತಿಗೆ ಧೂಪ ಇಲ್ಲ ಅಂತ ಹೇಳಿದ್ರೆ ಅಗರಬತ್ತಿ ಸ್ಮೆಲ್ಲೇ ಬರಲ್ಲ. ಹೌದು. ಅದೇನು ದೇವರು ಒಂದು ಶಕ್ತಿ ಕೊಟ್ಟೇನೋ ಗೊತ್ತಿಲ್ಲ. ಅದೇ
ಬರ್ಫಿಮ್ಗೂ ಅಷ್ಟೇ. ಮತ್ತು ಬೇರೆ ಬೇರೆ ಯಾವುದಾದ್ರು ಕೆಮಿಕಲ್ ಸೇರಿಸಿ ಅದಕ್ಕೆ ಡೂಪ್ಲಿಕೇಟ್ ಸೇರಿಸಿ ಅವ್ರು ಮಾಡ್ತಾರೆ. ಒರಿಜಿನಲ್ ಅಂತೂ ಸ್ವಲ್ಪ ಬೇಕೇ ಬೇಕಿತ್ತು. ಒರಿಜಿನಲ್ ಅಂದ್ರೆ ಇದೆ ಧೂಪ, ಇದು ಒರಿಜಿನಲ್. ಇದಕ್ಕೆ ಅದು ಬೇರೆ ಮಿಕ್ಸಿಂಗ್ ಮಾಡುತ್ತಾರೆ ಹೊರತು ಬರೇ ಮಿಕ್ಸಿಂಗಲ್ಲೇ ಸ್ಮೆಲ್ ಬರಲ್ಲ. ಬಾಬು ಸಾಹೇಬ್ರವ್ರೆ, ಈ ತೋಟ ನೋಡಿದ್ರೆ ನಮಗೆ ಯಾವುದೋ ವಿಯೆಟ್ನಾಮ್ ಸ್ವಿಟ್ಜರ್ಲ್ಯಾಂಡಿಗೆ ಹೋದಂಗೆ ಆಗುತ್ತೆ. ಈ ಪ್ಲಾನಿಂಗ್ ಯಾವ ಥರ ನಿಮಗೆ ತಲೆಗೆ ಬಂತು? ಈ ಪ್ಲಾನಿಂಗ್ ಅಂದರೆ ನಾವು ಸ್ಟಾರ್ಟಿಂಗ್ ಪ್ಲಾಂಟ್ ಮಾಡಬೇಕು ಈ ಥರ ಯಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೂತಿ, ನಾನು ನಮ್ಮ ಮಗ ಕೂತಿ ಒಂದು ಲೈನ್ ಹಾಲ್ಮಡ್ಡಿ ಹಾಕೋಣ, ಒಂದು ಲೈನ್ ಸಿಲ್ವರ್ ಹಾಕೋಣ, ಸಿಲ್ವರಿಗೆ ಕಾಳುಮೆಣಸು ಹಚ್ಚೋಣ ಧೂಪ ಬೆಳೀಲಿ ಅಂತ. ಒಂದು ಲೈನ್ ಧೂಪ, ಒಂದು ಲೈನ್ ಸಿಲ್ವರ್ ನೆಟ್. ಎರಡು ಗಿಡ ಕೋರ್ತಾಗಿ ಬಂತು. ಅವಾಗ ನಾವೇನ್ ಮಾಡಿದ್ವಿ, ಸಿಲ್ವರಿಗೆ ಕಾಳುಮೆಣಸು ಹಾಕಿದ್ವಿ. ಸಿಲ್ವರಿಗೆ ಕಾಳುಮೆಣಸು ಹಾಕಿ ನೋಡತಂಗ ಅದು ಮತ್ತೆ ಧೂಪಕ್ಕೆ ಯಾಕೆ ಬಿಡ್ಬೇಕು, ಧೂಪಕ್ಕೆ ಗಿಡ ಅಂತ ಹೇಳ್ಬಿಟ್ಟು ಧೂಪಕ್ಕೂ ಹಾಕಿದ್ವಿ. ಸಕ್ಸಸ್ ಆಯ್ತು ಎರಡು. ಹಾಗಾಗಿದ್ರಿಂದ ನಾವು ಪ್ಲಾನ್ ಮಾಡಿ ಅದ್ರ ಮಧ್ಯೆ ಒಂದು ಲೈನ್ ಸಿಕ್ತು, ಮತ್ತೆ ಉಳಿತು ಜಾಗ. ಅದಕ್ಕೆ ಕಾಫಿ ಸುಮ್ಮನೆ ಜಾಗ ಯಾಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕಮಗಳೂರಿಗೆ ಹೋಗಿ ಕಾಫಿ ಗಿಡ ತಂದು ಅರಬಿಕ್ ಗಿಡ ಅದು ನೆಟ್ಟಿ. ಈಗ ಅದು ನಮಗೆ ಧೂಪ ಗಿಡನೂ ಯಶಸ್ವಿಯಾಗಿ ಬಂತು, ಕಾಳುಮೆಣಸು ಯಶಸ್ವಿಯಾಗಿ ಬಂತು, ರಬ್ಬರ್ಗೆ ಕಾಫಿ ಗಿಡನು ಯಶಸ್ವಿಯಾಗಿ ಬಂದಿದೆ. ಈಗ ಮುಂದಿಂದ ನಮ್ಗೆ ಕಾಫಿನೂ ಬರುತ್ತೆ ಇದ್ರಾಗೆ, ಅದು ಈ ಪ್ಲಾಟ್ ಆಗಿ. ಈ ತರ ಇದು ಮಾಡಿದ್ರೆ ಎಲ್ಲ ಮಿಕ್ಸ್ರ ಬೆಳೆಯದಂಗ ಆಯ್ತು ಈಗ ಅದು. ಬಾಬಣ್ಣವ್ರೆ, ಈ ಮಡ್ಡಿ ಧೂಪಕ್ಕೆ ಕಾಳುಮೆಣಸು ಸಬ್ಸಿಡಿ ಇರಲ್ಲ, ಇದಕ್ಕೇನು ನೀವು ಕಟ್ಟೆ ಹಾಕಿಲ್ಲ? ಎಲ್ಲೂ ಕಟ್ ಹಾಕೋದೇ ಬೇಡ, ಅಷ್ಟು ಗ್ರಿಪ್ ಉಂಟಲ್ಲ ಇದು. ಆ ಬಳ್ಳಿ ಈ ಮೈ ರಫ್ ಇರೋದಕ್ಕಾಗಿ ಅಷ್ಟು ರಫ್ ಇದೆ, ಒಳ್ಳೆ ಇದಿದೆ, ಪಿಕಪ್ ತಗೊಳತ್ತದು. ಅದೇ ಬೇರೆ ಮರಕ್ಕಿಂತ ಒಂದ್ಸತಿ ಮರ ಕಣ್ಸ್ಬಿಟ್ರೆ ಸಾಕು, ಮತ್ತೆ ಕಟ್ ಹಾಕದೆ ಹಾಕಬೇಕು ಅಷ್ಟಕ್ಕೆ ಅನ್ನೋದು. ಅಡಿಕೆ ಮರಕ್ಕೆಲ್ಲ ಎಷ್ಟು ಒಂದೊಂದ್ ಅಡಿ ಕಟ್ ಹಾಕಿರ್ತಾರೆ, ಆತರ ಅವಶ್ಯಕತೆ ಇಲ್ಲ ಇದಕ್ಕೆ. ಇದು ಬಳ್ಳಿಯಲ್ಲಿ ಎದ್ದು ಕೆಳಗಡೆ ಅದಕ್ಕೆ ಮೂವ್ ಆದ್ರೆ ಸಾಕು. ಮೂವ್ ಆಗೋದು ನಾವು ಕೆಲವುಗಡೆ ಬಳ್ಳಿ ಮೂವ್ ಆಗಿದ್ರು ಸಹ ಎತ್ತಿ ಅದಕ್ಕೆ ತಗೊಟ್ಟಿಲ್ಲ, ಅದಕ್ಕೆ ಅದೇ ಅದಕ್ಕೆ ಹಿಡ್ಕೊಂಡು ಅದು ಆಶ್ರಯ ಕೇಳಿ ಪ್ರತಿಯೊಂದು ಬಳ್ಳಿಗಳು ಮತ್ತೊಂದು ಆಶ್ರಯ ಕೇಳ್ತಲ್ಲ, ಹಾಗೆ ಆಶ್ರಯ ತಗೊಂಡು ಅದನ್ನೇ ಬೆಳ್ಕೊಂಡು ಹೋಗ್ಬಿಡ್ತು. ಜಾಸ್ತಿ ನಾವು ಅದ್ರ ಬಗ್ಗೆ ಅದೇ ನಾನು ಈಗಲೇ ನೋಡ್ತಾ ಯಾವ ಮರಕ್ಕೂ ಕೂಡ ಕಟ್ಟೆ ಹಾಕಿಲ್ಲ. ಬಳ್ಳಿ ಕಟ್ಟೋದು ಅದು ಮಾಡೋದು ಅವಶ್ಯಕತೆ ಇಲ್ಲ, ಅದನ್ನೇ ತಗೊಂಡ್ಬಿಡುತ್ತದು. ಮತ್ತೆ ಭೂಮಿನೂ ಚೆನ್ನಾಗಿರೋ ಇದ್ರೆ ಆ ಫಲವತ್ತಿರುತ್ತಲ್ಲ ಅದ್ರೊಳಗೆ ಸಾಕಾಗತ್ತೆ ಬೇಕಾದಂಗೆ. ಅದು ನಂಬರ್ 1 ಧೂಪದ ಗಿಡಕ್ಕೆ ಕಾಳುಮೆಣಸು ಒಳ್ಳೆ ಇದು ಗಿಡ. ಅದೇನಪ್ಪ ಅಂದ್ರೆ ಕಾಳುಮೆಣಸು ಧೂಪದ ಗಿಡನೂ ಬೆಲೆ ಬಾಳೋದು, ಕಾಳುಮೆಣಸು ಬೆಲೆ ಬಾಳೋದು, ಎರಡು ಬೆಲೆ ಬಾಳೋ ಅಷ್ಟಲ್ಲ. ಇಲ್ಲಿವರೆಗಿಂತ ನಾನು ನೀವು 4 ಪಟ್ಟು ಒಳ್ಳೇದು ಅಂತ ಹೇಳ್ತೀರಿ ಇದನ್ನ, ಯಾವ್ದು ಮಡ್ಡಿ ಧೂಪನ. ಹೌದೌದು ಅಲ್ವಾ? ಧೂಪಕ್ಕೆ ಬೆಲೆಗೆ ಇನ್ನು ಮುಂದೆ ಧೂಪ ಬೆಲೆ ಕಟ್ಟಕ್ಕೆ ಸಾಧ್ಯ, ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಕ್ರಾಪ್ ಮಾಡೋದಿಲ್ಲ ಜನ, ಕಡಿಮೆ ಬರ್ತದೆ ಅದು. ಆ ಗಿಡನು ಕೊನೆ ಲಾಸ್ಟ್ ಅದ್ರ ವಯಸ್ಸಾದ್ಮೇಲೆ ಆ ಗಿಡನು ಕೂಡ ಇದು ಕಡ್ಡಿಗೆ ಹೋಗುತ್ತೆ, ಇದು ಬೆಂಕಿ ಮ್ಯಾಕ್ಸ್ ಬ್ಯಾಕ್ಸ್ ಕಡ್ಡಿಗೆ, ಆಮೇಲೆ ಐಸ್ ಕ್ರೀಮ್ ಕಡ್ಡಿಗೆ, ಅದಕ್ಕೆಲ್ಲ ಹೋಗುತ್ತೆ. ಯಾವತ್ತು ಲಾಸ್ ಇಲ್ಲ ಇದು. ಮರಕ್ಕೂ ಕೂಡ ಬೆಲೆ ಇದೆ. ಮರಕ್ಕೂ ಲಾಸ್ಟ್ ಈಗ ಬೆಳಿಬೇಕಾದ್ರೂ ಬಂಗಾರದಂತ ಬೆಲೆ, ಇದು ಲಾಸ್ಟ್ ಕಣ್ಣಮಾಗ್ಬೇಕಾದ್ರೂ ಅದಕ್ಕೆ ಬೆಲೆ ಇದೆ. ಇದಕ್ಕೆ ಯಾವ್ದು ಬ್ಯಾಡ್ದಿದ್ದು ವಸ್ತಿಲ್ಲ ಇದ್ರಾಗೆ. ಮತ್ತೆ ನಮ್ಗೆ ಏನಪ್ಪಾ ಅಂದ್ರೆ ದುಡ್ಡು ಇದಕ್ಕಿಂತ ನಮ್ಮ ಪ್ಲಾಟಿಗೆ ಬಂದ್ರೆ ನಾನು ಒಂದ್ ರೌಂಡ್ ಬಂದು ಹೋಗ್ತೇನೆ, ಬೆಳಗ್ಗೆ ಆಗ್ಲಿ ಸಂಜೆ ಆಗ್ಲಿ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಗಿಡ ನಾನು ಇಷ್ಟು ನೆಟ್ಟಿದ್ದೇನಲ್ಲ ಅಂತ ಹೇಳು. ಪ್ರಕೃತಿಗೆ ಒಂದು ದೊಡ್ಡ ಕೊಡುಗೆ. 14 ರಿಂದ 15 ಸಾವಿರ ಹಾಲ್ಮಡಿ ಗಿಡ ನೆಟ್ಟಿದ್ದೇನೆ. ಮತ್ತು ಕಾಫಿ ಗಿಡ ಸಾಮಾನ್ಯ ಒಂದು 14 ಸಾವಿರ, ಒಂದು 15 ಸಾವಿರ ಕಾಫಿ ಗಿಡ ನೆಟ್ಟಿದ್ದೇನೆ. ರಬ್ಬರ್ ಗಿಡ ಒಂದು 6 ಸಾವಿರ ಗಿಡ ರಬ್ಬರ್ ಇದಾವೆ ನಮ್ಗೆ. ಅಡಿಕೆ ಗಿಡ ಅವೆಲ್ಲ ಬಂದು ಒಂದ್ಸರಿ ನೋಡ್ಕೊಂಡ್ರೆ ಕಣ್ಣಿಗೆ ಒಂಥರ ಹಸುದ್ ನೋಡಿ ಮನ್ಸಿಗೆ ಸಮಾಧಾನ ಆಗುತ್ತೆ. ಎಷ್ಟು ದುಡ್ಡಿದ್ರು ಸಮಾಧಾನ ಸಿಗಲ್ಲ, ನೆಮ್ಮದಿ ಸಿಗಲ್ಲ. ಈ ಹಸು ನೋಡಿ ನಾವು ಬೆಳೆದಿದ್ದನ್ನು ನೋಡಿದ್ರೆ ಲಾಭ ಬರ್ಲಿದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಸಮಾಧಾನ ಕೊಡುತ್ತೆ, ಖುಷಿ ಆಗುತ್ತೆ. ಮನೆಗೆ ಹೋಗಿ ಸ್ವಲ್ಪ ಕೂತ್ಕೋಬೋದು ನೋಡೋದು. ಹಾಗೆ ಹಸು ನೋಡಿದ ಕೂಡಲೇ ಮನಸ್ಸಿಗೆ ಭಾಳ ತಿರುಪತಿ ಆಗುತ್ತೆ. ಎಷ್ಟು ದುಡ್ಡು ನೋಡಿದ್ರು ಸಮಾಧಾನ ಆಗಲ್ಲ, ತಿರುಪತಿ ಸಮಾಧಾನ ಆಗಲ್ಲ, ವರ್ಕೌಟ್ ಆಗಲ್ಲ. ಈ ಮಡ್ಡಿ ಧೂಪ ಬೆಳೆದು ನನ್ನ ವರ್ಷ ಮೊಮ್ಮಗನ ಕಾಲದವರೆಗೂ ಒಂದು ಡಿಪಾಸಿಟ್ ಇದ್ದಂಗೆ. ಉತ್ತರಾಧಿಕಾರಿಗಳು ಇದ್ರೆ ಅದಕ್ಕೆ ಖುಷಿ ಆಗುತ್ತೆ. ಉತ್ತರಾಧಿಕಾರಿಗಳು ಇಲ್ದಿದ್ರು ಏನ್ ಮಾಡಕ್ಕಾಗ್ತದೆ ಮುಂದೆ. ಉತ್ತರಾಧಿಕಾರಿ ಬೆಳೆದು ನಮ್ಮ ಇದಕ್ಕೆ ಲೈಫ್ ಕಟ್ ಆಗ್ಬಿಟ್ರೆ ಸುಖ ಅದು ಮನ್ಸಿಗೆ ಮತ್ತು ಅದು ಬೇರೆ ಬೇಜಾರ. ಸೊ ನನ್ನ ನಂತರ ಯಾರಪ್ಪ ನೋಡೋರು, ನನ್ನ ನಂತರ ಯಾರು ಇಷ್ಟೆಲ್ಲ ಇದು ಮಾಡೋರು ಅಂತ ಹೇಳಿ ಸೂಪರ್ವೈಸಿಂಗ್ ಮಾಡ್ಕೊಂಡು ಸ್ವಲ್ಪ ದೇವರದಿಂದ ಇದ್ದಾನೆ. ದೇವ್ರ ಕೊಟ್ಟಿಯನ್ನು ಅದು ಸ್ವಲ್ಪ ಏನೋ ಹಿಂದೆ ಭಾಳ ಸಣ್ಣ ಪ್ರಮಾಣದಿಂದ ಬಂದವರು ನಾವು, ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರಿಗೂ ಗೊತ್ತಿತ್ತಿಲ್ಲ. ಅಕ್ಕಪಕ್ಕ ಬಾಬುಲ್ ಸರ್ ಅಂದರೆ ಎಷ್ಟು ಸಣ್ಣ ಪ್ರಮಾಣದಿಂದ ಬಂದವರು, ಕಷ್ಟಪಟ್ಟು ನಿಷ್ಠೆಯಿಂದ ಬಂದವರು.